ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇದು ಟ್ರಾವೆಲ್ ವ್ಲಾಗ್ ಪಾರ್ಟ್ 1 ಆಗಿರುತ್ತೆ. ನಾನು ಎಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಯಾರ್ಯಾರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫನ್ ಇರುತ್ತೆ. Hello friend. ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡ್ತಿರೋದು ನನ್ನ ಸ್ಕೂಲ್ ಗ್ಯಾಂಗ್ ಜೊತೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಟ್ರೆಕ್ಕಿಂಗ್ ಪ್ಯಾಕೇಜಲ್ಲಿ ಹೋಗ್ತಾ ಇದ್ದೀವಿ, ಏನೇ ಎಕ್ಸ್ಪ್ಲೋರ್ ಮಾಡಿದ್ವಿ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಗೈಸ್. ನಾವೆಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾವು ಈ ಪ್ಯಾಕೇಜ್ನ ತೊಗೊಂಡಿರೋದು ನೇಟಿವ್ ಟ್ರೆಕ್ಕಿಂಗ್ ಕಡೆಯಿಂದ. ನಾವು ತೊಗೊಂಡಿರೋದು ನೇತ್ರಾವತಿ ಟ್ರೆಕ್ಕಿಂಗ್. ಅದು 2 days ಪ್ಯಾಕೇಜ್ ಬರುತ್ತೆ. ಹಾಗೆ ತುಂಬ ವರ್ತಬಲ್ ಕೂಡ. ಅವ್ರದ್ದು ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಡೂ ಚೆಕ್ ಇಟ್ ಔಟ್. ತುಂಬಾ ಫ್ರೆಂಡ್ಲಿ ಆಗಿದ್ದರು. ಹಾಗೆ ನಾವು ಇದ್ದಿದ್ದು ಹೋಮ್ ಸ್ಟೇ, ಫುಡ್ ಎಲ್ಲ ಕೂಡ ಚೆನ್ನಾಗಿತ್ತು. ನಾನು ಎಲ್ಲ ಕೂಡ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಾವಿದ್ದಿದ್ದು ಹೋಮ್ ಸ್ಟೇ ಬಂದುಬಿಟ್ಟು ಹಿಲ್ ಸೈಡ್ ಹೋಮ್ ಸ್ಟೇ ಅಂತ ಇರೋದು ಸಂಸೆಯಲ್ಲಿ. ನೀವೇನಾದರೂ ಚಿಕ್ಕಮಂಗ್ಳೂರು ಸಂಸೆ ಕಡೆ ಬಂದರೆ ಈ ಹೋಮ್ ಸ್ಟೇನ ಚೆಕ್ಔಟ್ ಮಾಡ್ಬೋದು. ತುಂಬಾ ಹೈಜೀನ್ ಆಗಿತ್ತು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ. ನೀವೇನಾದರೂ ಕಾರ್ಪೊರೇಟ್ ಟ್ರಿಪ್ಸ್ ಅಥವಾ ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರೆ ಈ ಹೋಮ್ ಸ್ಟೇನ ನೀವು ಚೆಕ್ಔಟ್ ಮಾಡ್ಬೋದು. ಪ್ರೈಸ್ ಆ್ಯಂಡ್ ಪ್ಯಾಕೇಜಸ್ಗೆ ಡೂ ಚೆಕ್ಔಟ್ ದೇರ್. ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ.
ಪ್ರೇಮದ ಸಂದೇಶ ಅಂತ ಹಾಡಾಡ್ಬೇಕು ನೀವು. ಬನ್ನಿ ಇಲ್ಲಿ, ಸಿಕ್ಕಿಲ್ರಿ ಈ ಕಡೆ ಬನ್ನಿ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಕನ್ನಡ ಮಣ್ಣಲ್ಲಿ ಬೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಓಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ, ಓಡಿಸುವ ಬಂಡಿ. ಕಣ್ಣಮ್ಮ ಅವ್ರಿಗೆ, ಲಕ್ಷ್ಮಿಗೆ. ಸೊ ನೀವೇ ನೋಡಿದ್ರಲ್ಲ, ಅಲ್ಲಿ ಒಬ್ಬರು ಲೋಕಲೈಟ್ಸ್ ಅಜ್ಜಿ ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಎಲ್ಲ ಇದ್ದರು ಅಂತ. ಅದನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಸೊ ನಾವು ಒಬ್ರನ್ನೊಬ್ರು ದ್ವೇಷ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ, ನಮ್ಮ ಪ್ರೀತಿನ ನಾವು ಹಂಚೋದ್ರಲ್ಲಿ ಎಷ್ಟೋ ಸುಖ ಇದೆ. ಸೊ ಗೈಸ್, ನಾವು ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಹೊರನಾಡಿಗೆ. ಅವತ್ತು ತುಂಬಾ ರಶ್ ಇತ್ತು ಆ್ಯಕ್ಚುಲಿ. ಮಹಾಮಂಗಳಾರತಿ ಕೂಡ ಆಯಿತು ನಾವು ಹೋಗೋ ಟೈಮ್ಗೆ. ಬಟ್ ದರ್ಶನ ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು. ನಾವು ದರ್ಶನ ಮುಗಿಸ್ಕೊಂಡು ಒಳ್ಳೆ ಪ್ರಸಾದನ ಕೂಡ ತೊಗೊಂಡು ನಾವು ಹೊರಟ್ವಿ. ಸೊ ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಸೂರ್ಮನೆ ಫಾಲ್ಸ್ಗೆ. ಆ್ಯಕ್ಚುಲಿ ಇಲ್ಲಿ ಫ್ಯೂ ಕಿಲೋಮೀಟರ್ಸ್ ನಾವು ಆಫ್ ರೋಡಿಂಗೆ ಹೋಗಬೇಕಾಗತ್ತೆ. ಜೀಪ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿರೋ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ತುಂಬಾ ಮಳೆ ಬರ್ತಿರೋದ್ರಿಂದ ರೋಡ್ ಕೂಡ ಚೂರು ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ ನಾವು ಅಲ್ಲಿರೋ ಡ್ರೈವರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಬಿಕಾಸ್ ನಮ್ಮನ್ನ ತುಂಬ ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಒಂಥರ ಅಡ್ವೆಂಚರಸ್ ರೋಲರ್ ಕೋಸ್ಟರ್ ರೈಡ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ಟೂ ಗುಡ್. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮೂಡಿಗೆರೆ ವೆದರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ, ನಮ್ಮ ರೂಟೀನಲ್ಲಿ ನಾವು ನಮಗೆ ಬ್ರೇಕ್ ಕೊಡಲೇಬೇಕು. ಸೊ ಕೀಪ್ ಟ್ರಾವೆಲಿಂಗ್. ಹಾಗೆ ನಮಗೆ ಈ ಥರ ಬ್ರೇಕ್ ಬೇಕೇ ಬೇಕು. ಪ್ರಕೃತಿ ತಾನಾಗೆ ತಾನು ಕರೆಸ್ಕೊಬೇಕು ಅಂತ ಹೇಳ್ತಾರೆ. ಸೊ ಕೀಪ್ ಟ್ರಾವೆಲಿಂಗ್ ಗೈಸ್ ಆ್ಯಂಡ್ ಸ್ಪ್ರೆಡ್ ಲವ್. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಫುಲ್ಲು ನೇತ್ರಾವತಿ ಟ್ರೆಕ್ಕಿಂಗ್ ಬಗ್ಗೆನೇ ಇರುತ್ತೆ. ನಾನು ಪೀಕ್ವರೆಗೂ ಹತ್ತದನ್ನ ಅಥವಾ ಮಧ್ಯದಲ್ಲೇ ಡಿಸ್ಕಂಟಿನ್ಯೂ ಮಾಡೋದನ್ನ, ಹೇಗೆಲ್ಲ ಅಡ್ವೆಂಚರಸ್ ಎಲ್ಲ ಮಾಡಿದೆ ಅಂತ ಎಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.